DC, AC ಅವರು ಮತ್ತೆ ತಹಸೀಲ್ದಾರ್ ಸೇರಿ ಒಂದು ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್ನ. ಎಲ್ಲರೂ 7:15 ಬರಬೇಕು ಅಂತ, 6:15 ಬರಬೇಕು ಅಂತ ಹೇಳಿ ಎಲ್ಲರೂ ಜಾಯಿನ್ ಆಗಬೇಕು ಅಂತ. ದೇಶದ ಪ್ರಜಾಪ್ರಭುತ್ವದಲ್ಲಿ SIR ಮಾಡಬೇಕು ಅನ್ನೋದು ಕಾನೂನಲ್ಲಿ ಇಲ್ಲ ಅಂತ ಹೇಳಿ, ಆದರೆ ಅದನ್ನ ಪ್ರೆಷರ್ ಹಾಕಿ ಒತ್ತಡ ಹಾಕಿ ಮಾಡಿಸುವಂತದ್ದಲ್ಲ. ಎಂಪ್ಲಾಯೀಸ್ಗಳು ಮಾಡ್ತಾರೆ, ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ವಿಲೇಜ್ ಅಕೌಂಟೆಂಟ್ಗಳು ಮಾಡುವಂತ ಜವಾಬ್ದಾರಿ ಮಾಡ್ತಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿ. ಆದರೆ ಹೆಣ್ಮಗು ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ಆದರೆ ಇಲ್ಲಿರುವಂತ ನೌಕರರ ಸಂಘದವರು ವಿನಂತಿ ಮಾಡ್ತಿದ್ದಾರೆ, ನಾವು DC ಹತ್ರ ಹೋಗಿ ಒಂದು ಮನವಿ ಮಾಡಿ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತೇಳಿ ವಿನಂತಿ ಮಾಡಿ ಅಲ್ಲಿ ಅಂತಿಮ ದರ್ಶನ ಪಡ್ಕೊಳ್ಬೇಕು ಎಲ್ಲರೂ ವಿಲೇಜ್ ಅಕೌಂಟೆಂಟ್ಗಳು, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂತ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, ನಾನು ಹಾರ ಹಾಕಕ್ಕೆ ಬಂದಿದ್ದೆ ಅಲ್ಲ, ಒಂದು ಹಾರ ಹಾಕ್ಬಿಟ್ಟು ನಾನು ಅಂತಿಮ ದರ್ಶನ ಪಡಕ್ಕೆ ಬಂದರೆ ಕಳ್ತನದಲ್ಲಿ ಎತ್ಕೊಂಡು ಹೋಗ್ತಾರೆ ಇಷ್ಟೇನೋ ಎಂಪ್ಲಾಯೀಸ್ ಬಂದೆ ಅಂತ ಹೇಳಿದ್ರೆ ಇದು ಏನಿದೆ ಇದಂತಿದ್ದು, ಏನು ಕೊಲೆ ಮಾಡಿದ ಥರನೇ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಾನು ಹೇಳ್ತೀನಿ, ಇದನ್ನ ನಾವು ಕುಮಾರನವರು ಹೇಳಿದ್ದಾರೆ, ನಮ್ಮ ಅಶೋಕ್ ಅವರು ಹೇಳಿದ್ದಾರೆ, ಬಾಡಿನ DC ಆಫೀಸ್ ಹತ್ರ ಒಂದು 10 ನಿಮಿಷ ಇಟ್ಬಿಟ್ಟು ಅಂತಿಮ ದರ್ಶನ ಪಡಲಿ ಅಂತ. ಆದರೆ ಇವತ್ತು ರಾಜ್ಯ ಸರ್ಕಾರ ಒಂಥರ ಈ ಯಾವ ರೀತಿ ಮಾಡ್ತಿದ್ದಾರೆ ಅಂದರೆ ಕಳ್ಳರ ಥರ ನಡ್ಕೊಳ್ತಾ ಇದ್ದಾರೆ ನೌಕರರ ಮೇಲೆ. ನೌಕರರು ಕೆಲಸ ಮಾಡಿರ್ತಾನೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರೋದು, ಆದರೆ ಇವ್ರು ನಡ್ಕೊಳ್ಳೋದ ರೀತಿ ಇವತ್ತು ಸರಿಗಿಲ್ಲ. ನಾನು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ನಾಳೆ DC ಅವ್ರಿಗೂ ಮನವಿ ಮಾಡ್ತೇನೆ. ರೆವಿನ್ಯೂ ಮಿನಿಸ್ಟ್ರು ನಮ್ಮ ಪರಮೇಶ್ ಸಾಹೇಬರು, ಅವರು ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯಿಂದ ಮಂತ್ರಿ ಆಗಿರೋರು, ರೆವಿನ್ಯೂ ಇಲಾಖೆಯಲ್ಲಿ ಆಗಿರುವಂಥ ಒಂದು ಘಟನೆ. ಅವರು ಕೂಡ ವಿಶ್ವಾಸ ತಗೊಂಡು ಹೇಳಿ ಸಂತಾಪ ಸೂಚಕೂ ಬರಬೇಕಾಯಿತು, ಬರಲಿಲ್ಲ. ಬೇಡ, DC ಅವ್ರಿಗಾರು ಹೇಳ್ಬೇಕಾಗಿತ್ತಲ್ಲ, ಅವರು DC ಅವ್ರಿಗೆ ಹೇಳಿ ತಕ್ಷಣ ಅಲ್ಲೊಂದು 10 ನಿಮಿಷ ಅಂತಿಮ ನಮನ ಮಾಡಲಿ ಎಲ್ಲರೂ ಅಂತೇಳಿ. ಆಮೇಲೆ ಏನು ಇವ್ರದ್ದು ಡಿಮ್ಯಾಂಡ್ ಇದೆ, ಶಿಕ್ಷೆ ಇವ್ರದ್ದು ನಮ್ಮ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವ್ರದ್ದು, ಸಂಘದವ್ರದ್ದು, ಅವ್ರದ್ದು ನಾವು ತಿಳ್ಕೊಂಡಾರು ಹೇಳ್ಬೋದಾಗಿತ್ತು, ಇನ್ನು ಮುಂದೆ ನಾವು ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ. ಆದರೆ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ನೌಕರರ ಮೇಲೆ ನಡ್ಕೊಳ್ಳೋ ರೀತಿ ನಿಜವಾಗ್ಲೂ ನಾನು ಖಂಡಿಸ್ತೇನೆ. ಇದನ್ನು ವಿಶೇಷವಾಗಿ ನಾವು ಇದನ್ನು ಡ್ರೈವ್ ಮಾಡ್ತೇವೆ. ನಾವು ಮತ್ತು ಕುಮಾರಸ್ವಾಮಿಯವರು ಅಶೋಕ್ ಅವ್ರ ಜೊತೆ ಮಾತಾಡಿ ಈ ರೀತಿಯ ಘಟನೆಗಳು ಇನ್ನು ಮುಂದೆ ಆಗದಂಗೂ ಕೂಡ ನೋಡ್ಕೊಳ್ಳೋಕ್ಕೆ ಎಷ್ಟು ಹೋರಾಟ. DC, AC ಅವರು ಮತ್ತೆ ತಹಸೀಲ್ದಾರ್ ಸೇರಿ ಒಂದು ಮೆಸೇಜ್ ಹಾಕ್ತಾರೆ, ವಾಯ್ಸ್ ಮೆಸೇಜ್ನ. ಎಲ್ಲರೂ 7:15 ಬರಬೇಕು ಅಂತ, 6:15 ಬರಬೇಕು ಅಂತ ಹೇಳಿ ಎಲ್ಲರೂ ಜಾಯಿನ್ ಆಗಬೇಕು ಅಂತ. ದೇಶದ ಪ್ರಜಾಪ್ರಭುತ್ವದಲ್ಲಿ SIR ಮಾಡಬೇಕು ಅನ್ನೋದು ಕಾನೂನಲ್ಲಿ ಇಲ್ಲ ಅಂತ ಹೇಳಿ, ಆದರೆ ಅದನ್ನ ಪ್ರೆಷರ್ ಹಾಕಿ ಒತ್ತಡ ಹಾಕಿ ಮಾಡಿಸುವಂತದ್ದಲ್ಲ. ಎಂಪ್ಲಾಯೀಸ್ಗಳು ಮಾಡ್ತಾರೆ, ಅವ್ರ ಕರ್ತವ್ಯ, ಅವ್ರ ಜವಾಬ್ದಾರಿ ಕೊಟ್ಟ ಮೇಲೆ ವಿಲೇಜ್ ಅಕೌಂಟೆಂಟ್ಗಳು ಮಾಡುವಂತ ಜವಾಬ್ದಾರಿ ಮಾಡ್ತಿದ್ದಾರೆ, ಅವ್ರು ಕೆಲಸ ಮಾಡ್ತಿದ್ದಾರೆ, ಇಲ್ಲ ಅಂತ ಹೇಳಿ. ಆದರೆ ಹೆಣ್ಮಗು ಆಕ್ಸಿಡೆಂಟ್ ಇಸ್ ಆಕ್ಸಿಡೆಂಟ್. ಆದರೆ ಇಲ್ಲಿರುವಂತ ನೌಕರರ ಸಂಘದವರು ವಿನಂತಿ ಮಾಡ್ತಿದ್ದಾರೆ, ನಾವು DC ಹತ್ರ ಹೋಗಿ ಒಂದು ಮನವಿ ಮಾಡಿ ಇನ್ನು ಮುಂದೆ ಈ ಥರ ಆಗಬಾರ್ದು ಅಂತೇಳಿ ವಿನಂತಿ ಮಾಡಿ ಅಲ್ಲಿ ಅಂತಿಮ ದರ್ಶನ ಪಡ್ಕೊಳ್ಬೇಕು ಎಲ್ಲರೂ ವಿಲೇಜ್ ಅಕೌಂಟೆಂಟ್ಗಳು, ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಅಂತ. ಆದರೆ ಇವತ್ತು ನಾನು ಇಲ್ಲಿ ಬಂದಿದ್ದೇನೆ, ನಾನು ಹಾರ ಹಾಕಕ್ಕೆ ಬಂದಿದ್ದೆ ಅಲ್ಲ, ಒಂದು ಹಾರ ಹಾಕ್ಬಿಟ್ಟು ನಾನು ಅಂತಿಮ ದರ್ಶನ ಪಡಕ್ಕೆ ಬಂದರೆ ಕಳ್ತನದಲ್ಲಿ ಎತ್ಕೊಂಡು ಹೋಗ್ತಾರೆ ಇಷ್ಟೇನೋ ಎಂಪ್ಲಾಯೀಸ್ ಬಂದೆ ಅಂತ ಹೇಳಿದ್ರೆ ಇದು ಏನಿದೆ ಇದಂತಿದ್ದು.